ಎಲ್ಲರೂ ಕೂಡ ಬಂದಿದ್ದೀರಾ ಇದೊಂದು ಐತಿಹಾಸಿಕ ತೀರ್ಮಾನ ರೀ. ಕುಮಾರಸ್ವಾಮಿ ಅವರ ದೂರದೃಷ್ಟಿ, ಪೂಜ್ಯ ಶ್ರೀಗಳವರನ್ನ ಈ ದೇಶಕ್ಕೆ ವಿಶೇಷವಾಗಿ ಕರ್ನಾಟಕಕ್ಕೆ ಇನ್ನೂ ಕೂಡ ಇತಿಹಾಸ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಷ್ಟ್ರಕ್ಕೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಅವರ ಬಯಕೆ ಏನಿದೆ ಈಡೇರ್ತಕ್ಕಂಥ ಒಂದು ಎಲ್ಲ ಶುಭ ಸೂಚನೆಗಳಿವೆ. ನಾನು ಆದಿಚುಂಚನಗಿರಿ ಮಠ ಇದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಮಠ. ಪೂಜ್ಯ ಶ್ರೀಗಳವರು, ನಿರ್ಮಲಾನಂದ ಮಾತಾ ಸ್ವಾಮಿಗಳವರು ಇದಕ್ಕೆಲ್ಲರೂ ಕೂಡ ನಮಗೆಲ್ಲ ಕರೆದು ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾವು ಋಣಿಯಾಗಿರ್ತೀವಿ. ಸರ್, ಮೈತ್ರಿ ಮಂಥನದ ಉದ್ದೇಶ ಏನು ಸರ್? ಈ ದೇಶದ ಸದೃಢತೆ, ಈ ದೇಶದ ಬಲಾಢ್ಯತೆ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ, ಈ ದೇಶದ ರಕ್ಷಣೆ, ಈ ದೇಶದಲ್ಲಿ ವಾಸ ಮಾಡತಕ್ಕಂಥ 142 ಕೋಟಿ ಭಾರತೀಯರು ಕೂಡ ಸಂಪತ್ಭರಿತವಾಗಿ, ಸಮೃದ್ಧಿಯಾಗಿ, ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಸರ್, ಮಾಧುಸ್ವಾಮಿ ಅವರನ್ನ ಮೊನ್ನೆ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ ಆದ್ರು, ತಾವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ನೋಡಪ್ಪ, ಎಲ್ಲಿ ಸಿ ಇರ್ತದಲ್ಲ ಅದೇ ಕೆಲಸ ಆಗಿರ್ತದೆ. ಮಾಧುಸ್ವಾಮಿ ಅವರು ನಾವೆಲ್ಲ ಚೆನ್ನಾಗಿದ್ದೀವಿ, ಸಖ್ಯಾಂತ ಆಗಿದೆ. ಈಗಾಗಲೇ ಬಿಜೆಪಿ ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಅವರ ಮಂಡಲದ ಅಧ್ಯಕ್ಷರು ಮತ್ತೊಬ್ಬರೆಲ್ಲ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಥರದ್ದೇನೂ ಇಲ್ಲ. ಅವ್ರಿಗೇನಾಗಿದೆ, ಹತಾಶ ಆಗಿದ್ದಾರೆ, ಏನೋ ಮಾತಾಡ್ತಾರೆ. ಅದಕ್ಕೆ ಮಾಧುಸ್ವಾಮಿಗೂ ನಮ್ಗೆ ಏನೋ ಆ ಥರದ ಭಾವನೆಗಳೇನಿಲ್ಲ. ಪ್ರಧಾನಿಗಳನ್ನೇನಾದ್ರೂ ತಮ್ಮ ಕ್ಷೇತ್ರಕ್ಕೆ ಕರೆದಿದ್ದೀರಾ? ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ. ನಾಳೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ. ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು 13ನೇ ತಾರೀಕು ಬರ್ತಾ ಇದ್ದಾರೆ. 15, 16 ಸನ್ಮಾನ್ಯ ದೇವೇಗೌಡರು ಬರ್ತಾ ಇದ್ದಾರೆ. 22ಕ್ಕೆ ಯಡಿಯೂರಪ್ಪನವರು ಬರ್ತಾವ್ರೆ. 23ಕ್ಕೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.